ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಸುದ್ದಿಗಳು. ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ. ಈ ಒಂದು ಕೆಲಸ ನೀವು ಮಾಡಲಿಲ್ಲವೆಂದ್ರೆ ಉಚಿತ ವಿದ್ಯುತ್ ಕಟ್ ಆಗುತ್ತೆ. ನಿಮ್ಮ ಒಂದು ಕರೆಂಟ್ ಬಿಲ್ ನಲ್ಲಿ ಈ ಒಂದು ಪದ ಇಲ್ವಾ? ಹಾಗಾದ್ರೆ ಕೂಡಲೇ ಕೆಲಸ ಮಾಡಿ. ಏನಿದು ಮಾಹಿತಿ ನೋಡೋಣ. ರಾಜ್ಯ ಸರ್ಕಾರದಿಂದ 23 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ಸ್ಥಗಿತ. ಈ ದಾಖಲೆ ಸಲ್ಲಿಸಿದ್ರೆ ಪಿಂಚಣಿ ಹಣ ಹಾಕುತ್ತೇವೆ ಎಂದು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರ ಹೇಳಿಕೆ. ಏನಿದು ಸುದ್ದಿ ನೋಡೋಣ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೂ ಮುಖ್ಯವಾದ ಮಾಹಿತಿ. 32ನೇ ಕಂತು ಬಿಡುಗಡೆ. ಇದುವರೆಗೆ ಅರ್ಜಿ ಸಲ್ಲಿಕೆ ಮಾಡಿಲ್ವಾ? ಹಾಗಾದ್ರೆ ಅರ್ಜಿ ಸಲ್ಲಿಕೆ ಮಾಡಿ 2,000 ರೂಪಾಯಿ ಪಡೆದುಕೊಳ್ಳಿ. ಎಲ್ಲ ಮಾಹಿತಿ ನೋಡೋಣ. ರಾಜಧಾನಿ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯ, ಫ್ಲೂ ಆತಂಕಕ್ಕೆ ಇಡೀ ಶಾಲೆಯನ್ನೇ ಬಂದ್ ಮಾಡಲಾಗಿದೆ. ಪೋಷಕರೇ ಪಾಲಕರೇ ಎಚ್ಚರ. ಎಲ್ಲ ಸುದ್ದಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಾಗಿದ್ರೆ ನಿಮಗೊಂದು ಮುಖ್ಯವಾದ ಮಾಹಿತಿ. ಹೌದು, ಆಗಸ್ಟ್ ತಿಂಗಳ ಕರೆಂಟ್ ಬಿಲ್ ನಲ್ಲಿ ಈ ಒಂದು ಪದ ಇಲ್ಲವೆಂದ್ರೆ ನಿಮಗೂ ಕೂಡ ಉಚಿತ ವಿದ್ಯುತ್ ಸಿಗೋದಿಲ್ಲ. ಹೌದು ಗೆಳೆಯರೆ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಕೊಡಲಾಗುತ್ತಿದ್ದು, ಆದರೆ ಕೋಟ್ಯಾಂತರ ಫಲಾನುಭವಿಗಳಿಗೆ ಇದೀಗ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಬಂದಿದೆ. ಹೌದು, ನೀವು ಕೂಡ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕಿ ಲಾಭ ಪಡೆದುಕೊಳ್ಳುತ್ತಿದ್ರೆ ತಕ್ಷಣವೇ ಆಗಸ್ಟ್ ತಿಂಗಳ ಬಿಲ್ ಅನ್ನು ನೀವು ಪರಿಶೀಲಿಸಿ. ಹೌದು ಸ್ನೇಹಿತರೆ, ವಿದ್ಯುತ್ ಬಿಲ್ನ ಮೇಲ್ಭಾಗದಲ್ಲಿ ಗ್ರಾಹಕರ ವಿವರ ಎಂಬ ಜಾಗದಲ್ಲಿ ಜಿಜೆ ಸರ್ವೇಡ್ ಎಂಬ ಒಂದು ಪದ ಬರೆಯಲಾಗಿರಬೇಕು. ಹೌದು, ಜಿಜೆ ಸರ್ವೇಡ್ ಅಥವಾ ಗೃಹ ಜ್ಯೋತಿ ಸರ್ವೇಡ್ ಈ ರೀತಿಯಾಗಿ ಮುದ್ರಿತವಾಗಿದೆ ಎಂಬುದನ್ನು ನೀವು ಚೆಕ್ ಮಾಡಿಕೊಳ್ಳಿ. ಒಂದೊಮ್ಮೆ ಈ ರೀತಿ ಬರೆದಿಲ್ಲವೆಂದ್ರೆ ಆಗ ನೀವು ತಕ್ಷಣವೇ ಕೆಲಸವನ್ನ ಮಾಡಬೇಕಾಗುತ್ತೆ. ಹೌದು ಗೆಳೆಯರೆ, ಏನಪ್ಪಾ ಇದು ಜಿಜೆ ಸರ್ವೇಡ್ ಅಂದ್ರೆ ಬೆಸ್ಕಾಂ ಅಥವಾ ಇತರೆ ಎಸ್ಕಾಂ ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಭೇಟಿ ಕೊಟ್ಟು ನಿಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಆ ಒಂದು ಮಾಹಿತಿಯನ್ನು ಸರ್ವರ್ನಲ್ಲಿ ಯಶಸ್ವಿಯಾಗಿ ಅಪ್ಡೇಟ್ ಮಾಡಬೇಕು. ಆ ನಂತರವೇ ವಿದ್ಯುತ್ ಬಿಲ್ನಲ್ಲಿ ಜಿಜೆ ಸರ್ವೇಡ್ ಎಂದು ಬರೆಯಲಾಗುತ್ತೆ. ಅಂದ್ರೆ ಸ್ನೇಹಿತರೆ, ಕೇವಲ ನೀವು ಇಲ್ಲಿ ದಾಖಲೆ ಕೊಟ್ಟರೆ ಮಾತ್ರ ಈ ಒಂದು ಜಿಜೆ ಸರ್ವೇಡ್ ಎಂದು ಬರೋದಿಲ್ಲ. ಬದಲಿಗೆ ಆ ಒಂದು ದಾಖಲೆಗಳು ಸರ್ವರ್ನಲ್ಲಿ ಅಪ್ಲೋಡ್ ಆಗಬೇಕು. ಜುಲೈ ತಿಂಗಳಲ್ಲಿ ನೀವೇನಾದರೂ ದಾಖಲೆ ನೀಡಿದ್ರೆ ಆಗಸ್ಟ್ ತಿಂಗಳ ಬಿಲ್ಲಲ್ಲಿ ಅದು ಜಿಜೆ ಸರ್ವೇಡ್ ಎಂದು ಬರೆಯಲಾಗುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ನೀವು ದಾಖಲೆ ಸಲ್ಲಿಕೆ ಮಾಡಿದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಬಿಲ್ಲಲ್ಲಿ ಜಿಜೆ ಸರ್ವೇಡ್ ಎಂದು ಬರುತ್ತೆ ಸ್ನೇಹಿತರೆ. ಒಟ್ಟಿನಲ್ಲಿ ಜಿಜೆ ಸರ್ವೇಡ್ ಎಂದು ಬರೆದಿದ್ದು ಬಂದ್ರೆ ಆಗ ನಿಮ್ಮ ಒಂದು ಗೃಹ ಜ್ಯೋತಿ ಯೋಜನೆ ಮರುಪರಿಶೀಲನೆ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಹೌದು, ನಿಮಗೆ ಗೊತ್ತಿರುವಂತೆ ಪಂಚ ಗ್ಯಾರಂಟಿ ಯೋಜನೆಗಳು ದುರ್ಬಳಕೆ ಆಗುತ್ತಿದೆ. ಈಗಾಗಲೇ ಹಲವರ ಬಿಪಿಎಲ್ ಕಾರ್ಡು ರದ್ದು ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆ ಪಟ್ಟಿಂದಲೂ ಕೂಡ ಅನರ್ಹರನ್ನು ತೆಗೆದುಹಾಕಲಾಗುತ್ತಿದೆ. ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ಹಲವು ಅಕ್ರಮ ನಡೆದಿದ್ದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಹಾಗಾಗಿ ಗೃಹ ಜ್ಯೋತಿ ಪರಿಶೀಲನೆಯೂ ಕೂಡ ಮಾಡಲಾಗುತ್ತಿದೆ. ಒಬ್ಬ ವ್ಯಕ್ತಿ ಹೆಸರಲ್ಲಿ ಹಲವು ಆಧಾರ್ ಕಾರ್ಡ್ ಬಳಸಿ ಹಲವು ಮೀಟರ್ಗಳಿಗೆ ಉಚಿತ ವಿದ್ಯುತ್ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಕೆಲವು ಜಾಗದಲ್ಲಿ ಗೃಹ ಬಳಕೆ ಎಂದು ಹೇಳಿ ವಾಣಿಜ್ಯ ಉದ್ದೇಶಕ್ಕೂ ಕೂಡ ಉಚಿತ ವಿದ್ಯುತ್ ಲಾಭ ಪಡೆದುಕೊಳ್ಳಲಾಗುತ್ತಿದೆ. ಹೌದು, ಪಿಜಿ, ಚಹಾ ಅಂಗಡಿ ಸೇರಿದಂತೆ ಇತರೆ ಕಿರಾಣಿ ಅಂಗಡಿಗಳಿಗೂ ಕೂಡ ಉಚಿತ ವಿದ್ಯುತ್ ಹೋಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಇನ್ನು ಕೆಲವು ಜಾಗದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಲಾಭ ಪಡೆದುಕೊಂಡ್ರೆ ಕೆಲವರು ಮೃತಪಟ್ಟ ವ್ಯಕ್ತಿ ಹೆಸರಲ್ಲೂ ಕೂಡ ಇನ್ನೂ ಕೂಡ ಗೃಹ ಜ್ಯೋತಿ ಯೋಜನೆ ಲಾಭ ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂತವರಿಗೆ ಬ್ರೇಕ್ ಹಾಕಲು ಸರ್ಕಾರ ಈಗ ಗೃಹ ಜ್ಯೋತಿ ಯೋಜನೆಯ ಮರುಪರಿಶೀಲನೆ ಶುರು ಮಾಡಿದೆ. ಹೌದು ಗೆಳೆಯರೆ, ಸಿಬ್ಬಂದಿಗಳು ಮನೆ ಬಾಗಿಲಿಗೆ ಬಂದು ಭೇಟಿ ಕೊಟ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಹೋದ್ರ ಕಮೆಂಟ್ ಮಾಡಿ ಸ್ನೇಹಿತರೆ. ಮಾಹಿತಿಯ ಪ್ರಕಾರ ಆಗಸ್ಟ್ 31ರವರೆಗೆ ಈ ಒಂದು ಮರುಪರಿಶೀಲನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಗೃಹ ಜ್ಯೋತಿ ಎಂದು ಕಮೆಂಟ್ ಮಾಡಿ. ಇದೀಗ ರಾಜ್ಯದ ಪಿಂಚಣಿದಾರರಿಗೆ ಮುಖ್ಯವಾದ ಸೂಚನೆ. ಹೌದು, ರಾಜ್ಯ ಸರ್ಕಾರದಿಂದ 23 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ಸದನದ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರೆ. ಹೌದು, ರಾಜ್ಯದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ವಿಕಲಚೇತನ ಮತ್ತು ಸಂಧ್ಯಾ ಸುರಕ್ಷಾ ಮಾಸಿಕ ಪಿಂಚಣಿ ಪಡೆದುಕೊಳ್ಳುತ್ತಿರುವ ಲಕ್ಷಾಂತರ ಬಡ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಸ್ಪಷ್ಟನೆ ಸಿಕ್ಕಿದೆ. ನಿಯಮಾನುಸಾರ ಆದಾಯ ಮಿತಿ ಸೇರಿದಂತೆ ಇತರೆ ಮಾನದಂಡ ಉಲ್ಲಂಘನೆ ಮಾಡಿದಂಥ ಶಂಕಿತ 23 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳ ಪಿಂಚಣಿಯನ್ನು ರಾಜ್ಯ ಸರ್ಕಾರವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದ್ದು, ದಾಖಲೆಗಳನ್ನು ಮರುಪರಿಶೀಲನೆ ಮಾಡಿದ ನಂತರ ಅರ್ಹರಿರುವ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಪಿಂಚಣಿ ಮರುಪಾವತಿ ಮಾಡುತ್ತೇವೆ ಎಂದು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಇವತ್ತಿನ ವಿಧಾನಸಭಾ ಕಲಾಪದಲ್ಲಿ ಕಾಂಗ್ರೆಸ್ ಶಾಸಕಿ ಎಂ ರೂಪಕಲಾ ಅವರ ಪ್ರಶ್ನೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರಿಸಿದ್ದಾರೆ. ಹೌದು ಸ್ನೇಹಿತರೆ, ನಿಯಮ ಬಾಹಿರವಾಗಿ ಪಡೆದುಕೊಳ್ಳುತ್ತಿದ್ದಂಥ 51,720 ಅನರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದು, ಉಳಿದಂಥ 23 ಲಕ್ಷಕ್ಕೂ ಅಧಿಕ ಪಿಂಚಣಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೇವೆ ಎಂದಿದ್ದಾರೆ.
ಆದಾಯ ಮಿತಿ ಮತ್ತು ಇತರೆ ಕಾರಣದಿಂದ 23 ಲಕ್ಷಕ್ಕೂ ಅಧಿಕ ಜನರನ್ನು ಸಂದೇಹಾಸ್ಪದ ಫಲಾನುಭವಿಗಳು ಎಂದು ಗುರುತಿಸಿ ಸದ್ಯಕ್ಕೆ ಅವರ ಪಿಂಚಣಿ ತಡೆ ಹಿಡಿದಿದ್ದೇವೆ. ಇನ್ನು ಸ್ಥಗಿತಗೊಂಡಿರುವ ಫಲಾನುಭವಿಗಳು ದಾಖಲೆಗಳನ್ನು ಸಲ್ಲಿಕೆ ಮಾಡಬೇಕು. ಆ ದಾಖಲೆ ಮರುಪರಿಶೀಲಿಸಿ ಅವರೇನಾದರೂ ಅರ್ಹತಾ ಮಾನದಂಡ ಪೂರೈಸಿದರೆ ತಕ್ಷಣವೇ ಮತ್ತೆ ಪಿಂಚಣಿ ಪುನರಾರಂಭಿಸುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕೆಲ ದಾಖಲೆಗಳನ್ನು ನೀವೀಗ ರೆಡಿ ಮಾಡಿಟ್ಟುಕೊಳ್ಳಿ. ವಯಸ್ಸಿನ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಜನನ ಪ್ರಮಾಣ ಪತ್ರ. ಒಂದೊಮ್ಮೆ ಜನನ ಪ್ರಮಾಣ ಪತ್ರ, ವಯಸ್ಸಿನ ದಾಖಲೆ ಇಲ್ಲವೆಂದರೆ ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಮಂಡಳಿಯಿಂದ ಒಂದು ದೃಢೀಕರಣ ಪತ್ರ ಪಡೆದುಕೊಳ್ಳಿ ಸ್ನೇಹಿತರೆ. ಅದು ಕೂಡ ಸಲ್ಲಿಕೆ ಮಾಡಿದರೂ ನಡೆಯುತ್ತೆ. ಇನ್ನು BPL ಪಡಿತರ ಚೀಟಿ ಕಡ್ಡಾಯ, ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕಿನ ಒಂದು ಖಾತೆ ವಿವರವೂ ಕೂಡ ನೀವು ಸಲ್ಲಿಕೆ ಮಾಡಬೇಕು ಸ್ನೇಹಿತರೆ. ಈ ಒಂದು ದಾಖಲೆಗಳನ್ನು ಗ್ರಾಮ ಆಡಳಿತಾಧಿಕಾರಿ ಅಥವಾ ಪಂಚಾಯತ್ ಮಟ್ಟದ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗ್ತಾ ಇದೆಯಾ ಅಥವಾ ಸ್ಥಗಿತಗೊಂಡಿದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಮತ್ತೊಂದು ಮಾಹಿತಿಗೂ ಹೋಗೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಇದುವರೆಗೆ ಎಷ್ಟು ಕಂತು ಜಮಾ ಆಯಿತು ಕಮೆಂಟ್ ಮಾಡಿ. ಹೌದು, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿ ಆಗಸ್ಟ್ ತಿಂಗಳಿಗೆ 3 ವರ್ಷ ಪೂರ್ತಿಯಾಗಿದೆ. ಕಳೆದ 3 ವರ್ಷಗಳಲ್ಲಿ ಸರ್ಕಾರ 32ನೇ ಕಂತಿನವರೆಗೆ ಹಣ ಹಾಕುವ ಮೂಲಕ 64,000 ರೂಪಾಯಿ ಹಣವನ್ನು ಪ್ರತಿ ಫಲಾನುಭವಿಗಳಿಗೆ ಜಮೆ ಮಾಡಿದೆ. ಹೌದು, ಜುಲೈ ತಿಂಗಳಲ್ಲಿ 31ನೇ ಕಂತು ಹಾಕಲಾಯಿತು. ಆಗಸ್ಟ್ ತಿಂಗಳಲ್ಲಿ 32ನೇ ಕಂತು ಕೂಡ ಜಮೆ ಮಾಡಲಾಗುತ್ತಿದೆ. ಮಾಹಿತಿಯ ಪ್ರಕಾರ ಚಿತ್ರದುರ್ಗ, ಕೊಪ್ಪಳ ಮತ್ತು ರಾಮನಗರ ಜಿಲ್ಲೆ ಅಂದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಈ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತಿದೆ ಎಂದು ಆಯಾ ಜಿಲ್ಲೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ನಿರ್ದೇಶಕರು ಇತ್ತೀಚೆಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ 32ನೇ ಕಂತಿಗಾಗಿನೇ 2,443 ಕೋಟಿಗೂ ಅಧಿಕ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದು ವರದಿಯಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾ ಆಗಿದೆಯಾ ಕಮೆಂಟ್ ಮಾಡಿ. ಅಂದಹಾಗೆ ಸ್ನೇಹಿತರೆ, ನೀವೇನಾದರೂ ಇದುವರೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿಲ್ಲವೆಂದರೆ ಈಗಲೂ ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು. ಅರ್ಜಿ ಸಲ್ಲಿಕೆ ಮಾಡಿದ ತಿಂಗಳಿನಿಂದಲೇ ನಿಮಗೆ 2,000 ರೂಪಾಯಿ ಜಮಾ ಆಗುತ್ತೆ. ಅಂದರೆ ಸ್ನೇಹಿತರೆ, ನೀವೇನಾದರೂ ಆಗಸ್ಟ್ ತಿಂಗಳಲ್ಲಿ ಅರ್ಜಿ ಹಾಕಿದರೆ ಆಗಸ್ಟ್ ತಿಂಗಳಿನ 2,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗುತ್ತೆ. ಯಾಕಂದರೆ ಅರ್ಜಿ ಸಲ್ಲಿಕೆ ಮಾಡಿದ ಕೂಡಲೇ ಹಣ ಜಮಾ ಆಗೋದಿಲ್ಲ. ಬದಲಿಗೆ ನಿಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಲಾಗುತ್ತೆ. ನಿಮ್ಮ ಹೆಸರು BPL ಕಾರ್ಡ್ನಲ್ಲಿ ಇದೆಯಾ? BPL ಕಾರ್ಡ್ನಲ್ಲಿ ಇದ್ದರೆ ಯಜಮಾನಿ ಎಂದು ನಮೂದೇ ಆಗಿದೆಯಾ ಮತ್ತು ನೀವು ಅರ್ಹರ? ಈ ರೀತಿಯಾದ ನಾನಾ ರೀತಿಯ ಪರಿಶೀಲನೆಗಳು ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಪರಿಶೀಲನೆಗೆ 1 ತಿಂಗಳು ಸಮಯ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಿಮಗೆ ಹಣವು ತಡವಾಗಿ ಜಮಾ ಆಗುತ್ತೆ ಸ್ನೇಹಿತರೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಒಟ್ಟು ಎಷ್ಟು ಕಂತು ಇದುವರೆಗೆ ಬಂದಿದೆ? ಈ ಒಂದು ಹಣದಿಂದ ನಿಮಗೆ ಯಾವ ರೀತಿ ಸಹಾಯವಾಗಿದೆ? ನೀವು ನಮಗೆ ಕಮೆಂಟ್ ಮಾಡಿ. ಆ ಒಂದು ಕಮೆಂಟನ್ನು ನಾವು ಓದುತ್ತೇವೆ ಮತ್ತು ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಕೊನೆಯ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ರಾಜಧಾನಿ ಬೆಂಗಳೂರಲ್ಲಿ ಲಕ್ಷ ಫೀಸ್ ಕಟ್ಟಿ ಮಕ್ಕಳನ್ನು ಶಾಲೆಗೆ ಕಳಿಸುತ್ತಾರೆ. ಆದರೆ ಶಾಲೆಯಲ್ಲಿ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರೆ ಪೋಷಕರಾದರೂ ಏನು ಮಾಡಬೇಕು? ಹೌದು, ಇಂತಹದ್ದೇ ಒಂದು ಶಾಕಿಂಗ್ ಘಟನೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ನಡೆದಿದೆ. ಹೌದು ಸ್ನೇಹಿತರೆ, ಒಬ್ಬರಲ್ಲ ಇಬ್ಬರಲ್ಲ 500 ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯ ಕಂಡಿದ್ದು H1N1 ಫ್ಲೂ ಇರುವ ಕಾರಣಕ್ಕೆ ಇಡೀ ಶಾಲೆಯನ್ನೇ ಬಂದ್ ಮಾಡಲಾಗಿದೆ. ಹೌದು, ಒಂದೇ ಶಾಲೆಯ 500ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೀಡಾಗಿದ್ದಾರೆ. ಜೊತೆಗೆ ಸಿಬ್ಬಂದಿಗಳು ಕೂಡ ಅನಾರೋಗ್ಯಕ್ಕೀಡಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಬೆಂಗಳೂರಿನ ರಿಚರ್ಡ್ಸ್ ಟೌನ್ ಬಳಿ ಇರುವ ಪ್ರತಿಷ್ಠಿತ ಶಾಲೆ ಆಗಿರುವ ಕ್ಲಾರೆನ್ಸ್ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಏಕಿ ಅನಾರೋಗ್ಯ ಕಂಡು ಬಂದಿದೆ ಸ್ನೇಹಿತರೆ. ಈಗಾಗಲೇ 2 ವಿದ್ಯಾರ್ಥಿಗಳಲ್ಲಿ H1N1 ಫ್ಲೂ ಇರುವುದು ಕೂಡ ದೃಢಪಟ್ಟಿದೆ. ಏಕಾಏಕಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಅಸ್ವಸ್ಥಗೊಂಡಿದ್ದಾರೆ. ಹೌದು, ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನಾರೋಗ್ಯ ಉಂಟಾಗಿದ್ದು ಕೆಮ್ಮು ಮತ್ತು ಜ್ವರದ ಲಕ್ಷಣಗಳು ಕಂಡು ಬರುತ್ತಿವೆ. ಇನ್ನು ಸ್ನೇಹಿತರೆ, ಶಾಲೆಯ ಆಡಳಿತ ಮಂಡಳಿ ಪ್ರಕಾರ ಈ ಒಂದು ಘಟನೆಗೆ ಹತ್ತಿರದಲ್ಲಿರುವ ಅನಧಿಕೃತ ಅಂಗಡಿಗಳೇ ಕಾರಣ ಎಂದು ಕೂಡ ಅವರೀಗ ಆರೋಪಿಸಿದ್ದಾರೆ. ಹೌದು, ಮುಖ್ಯ ಕಾರಣವೇ ಶಾಲೆ ಹೊರಗಿರೋ ಜಂಕ್ ಫುಡ್ ಮಾರಾಟ ಎಂದು ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಶಾಲೆ ಗೇಟ್ ಪಕ್ಕದಲ್ಲೇ ಕಸವನ್ನು ಕೂಡ ತಂದು ಸುರಿಯಲಾಗುತ್ತಿದೆ ಎಂದು ಶಾಲಾ ಆಡಳಿತ ಮಂಡಳಿ ಆರೋಪ ಮಾಡಿದೆ. ಶಾಲೆಯ ಸ್ವಲ್ಪ ದೂರದಲ್ಲೇ ಕಬಾಬ್ ಸೇರಿದಂತೆ ಇನ್ನಿತರೆ ಕರೆದ ಪದಾರ್ಥ ಮಾರಾಟ ಮಾಡಲಾಗುತ್ತಿದೆ. ಈ ಒಂದು ಎಲ್ಲ ಕಾರಣಕ್ಕೇ ಈ ರೀತಿ ಆಗಿದೆ ಎಂದು ಶಾಲೆ ಆಡಳಿತ ಮಂಡಳಿ ವಾದ ಮಂಡಿಸಿದೆ ಸ್ನೇಹಿತರೆ. ಒಟ್ಟಿನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯ ಉಂಟಾಗಿದ್ದು ಪಾಲಕರಿಗೆ ಪೋಷಕರಿಗೆ ಆತಂಕ ಉಂಟು ಮಾಡಿದೆ. ಸದ್ಯಕ್ಕೆಷ್ಟೆತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ. ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.